ಇದು ನೀವು ಅಂದ್ಕೊಳ್ಳಿ, ಇದು ನಿಮ್ಮ ಕೂದಲು ಎಷ್ಟು ಸುಂದರವಾಗಿದೆಯಲ್ಲ, ಇಲ್ಲಿ ಏನೇನೋ ಇದೆ. ಇದು ಹೇನು. ಸೊ ಹೇನಿಗೆ ಏನು ಸೊಲ್ಯೂಷನ್ ಅಂತ ಸ್ಪೆಷಲಿಸ್ಟ್ ಹತ್ರ ಕೇಳೋಣ. ಮೇಡಮ್, ತಮ್ಮ ಹೆಸರು? ಓಕೆ, ಡಾಕ್ಟರ್ ಸುರೇಖಾ ಅವರು ಹೇನಿನ ಬಗ್ಗೆ ಹಾಗೂ ಚರ್ಮದ ಸಮಸ್ಯೆ ಬಗ್ಗೆ ಮಾಹಿತಿನ ಕೊಡ್ತಾರೆ. ಇಲ್ಲಿ ಹೇನು ಮತ್ತು ತಲೆ ಹೊಟ್ಟನ್ನು ತೋರಿಸಿದ್ದೀವಿ. ಇದು ಚಿಕ್ಕ ಮಕ್ಕಳಲ್ಲಿ ತುಂಬ ಕಾಮನ್. ತಲೆಯಲ್ಲಿ ನಿಮ್ಗೆ ತುಂಬ ತುರಿಕೆ ಬರ್ತಾ ಇದೆ ಅಂತಂದರೆ ಎರಡು ತುಂಬ ಕಾಮನ್ ಕಾಸ್ ಇರುತ್ತೆ. ಒಂದು ತಲೆ ಹೊಟ್ಟು, ಮತ್ತೊಂದು ತಲೆ ಹೇನು. ತಲೆ ಹೊಟ್ಟು ನಿಮಗೆ ಅದು ಬರಬಾರ್ದು, ಅದನ್ನು ಕಂಟ್ರೋಲ್ ಮಾಡಬೇಕು ಅಂತಂದರೆ ಕೀಟಕೋನಜೋಲ್ 2% ಇರೋ ಶ್ಯಾಂಪು ಅಥವಾ ಸೊಲ್ಯೂಷನನ್ನು ವಾರಕ್ಕೆ 2 ಸತಿ ಯೂಸ್ ಮಾಡಿ ತಲೆ ತೊಳ್ಕೊಬೇಕು. ಹಚ್ಚಿ 15 ನಿಮಿಷ ಬಿಟ್ಟು ತಲೆ ತೊಳ್ಕೊಳ್ರಿ, ನಿಮ್ಮದು ಹೊಟ್ಟೆಲ್ಲ ಕಮ್ಮಿ ಆಗ್ತೈತಿ. ಏನು ತಲೆ ಸೈಡಲ್ಲಿ ಮತ್ತು ಹಿಂದ್ಗಡೆ ತುಂಬ ಕಂಡುಬರುತ್ತೆ. ಇದು ಸ್ಕೂಲ್ ಮಕ್ಕಳಲ್ಲಿ ತುಂಬ ಕಾಮನ್ ಆಗಿ ಕಂಡುಬರುತ್ತೆ. ಏನು ಪರ್ಮೆತ್ರಿನ್ ಅನ್ನೋ ಒಂದು ಸೊಲ್ಯೂಷನ್ 1% ಸೊಲ್ಯೂಷನ್ ಬರ್ತೈತಿ. ಅದು ಹಚ್ಕೊಂಡು ಒಂದು 2 ನಿಮಿಷ ಬಿಟ್ಟು ತಲೆ ವಾಶ್ ಮಾಡಬೇಕು. ಎವ್ರಿ ವೀಕ್ ರಿಪೀಟ್ ಮಾಡಬೇಕು. 3 to 4 ವೀಕ್ಸ್ ಯೂಸ್ ಮಾಡಿದರೆ ತಲೆ ಏನೂ ಕಮ್ಮಿ ಆಗುತ್ತೆ. ಮತ್ತು ನಾವಿಲ್ಲಿ ಮತ್ತೊಂದು ಮಾಡೆಲನ್ನು ತೋರಿಸಿದ್ದೀವಿ. ಇಲ್ಲಿ ಸ್ಕೇಬೀಸ್ ಅಂದರೆ ಕನ್ನಡದಲ್ಲಿ ಕಜ್ಜಿ ಅಂತ ಹೇಳಿ ಕರಿತೀವಿ. ಇದು ಸ್ಕೂಲ್ ಮಕ್ಕಳು, ಹಾಸ್ಟೆಲ್ ಮಕ್ಕಳು, ಆಶ್ರಮದಲ್ಲಿರೋರು, ತುಂಬ ಜನದಟ್ಟು ಪ್ರದೇಶದಲ್ಲಿರೋರು ಅವರಲ್ಲಿ ಕಂಡುಬರುತ್ತಿದ್ದು. ಇದು ನಾರ್ಮಲ್ ಚರ್ಮ ಸ್ಕೇಬೀಸ್. ಇದು ಸ್ಕಿನ್ ಕಟ್ ಮಾಡಿದಾಗ ಸ್ಕೇಬೀಸಲ್ಲಿ ಹೇಗಾಗುತ್ತೆ ಅಂತ, ಅದು ನಾರ್ಮಲ್ ಸ್ಕಿನ್ ಚರ್ಮದ ಒಳಗಡೆ ಹೋಗುತ್ತೆ. ಮೇಲಿಂದ ಇನ್ಫೆಕ್ಟ್ ಆಗಿ ಚರ್ಮದೊಳಗೆ ಈ ಥರ ಹೋಲ್ ಮಾಡಿ ಚರ್ಮದೊಳಗೆ ಉಳಿಯುತ್ತೆ. ಹೌದು, ಸಣ್ಣದದು ಮೈಟ್ ಅಂತ ಕರಿತೀವಿ. ಅದು ಚರ್ಮದ ಒಳಗೆ ಹೋಗಿ ಅಲ್ಲೇ ಮೊಟ್ಟೆ ಇಟ್ಟು ಅಲ್ಲೇ ಬೆಳೆಯುತ್ತೆ. ಇದು ಕಜ್ಜಿ. ಇದು ನಾರ್ಮಲ್ ಸ್ಕಿನ್ನಿಗೆ ಎಫೆಕ್ಟ್ ಆದಾಗ ಈ ಥರ ಆಗುತ್ತೆ. ಅದು ಕಣ್ಣಿಗೆ ಕಾಣಿಸೋದಿಲ್ಲ. ನಿಮಗೆ ರಾತ್ರಿ ತುರಿಕೆ ಜಾಸ್ತಿ ಆಗುತ್ತೆ, ಕೆಂಪು ಗುಳ್ಳೆಗಳಾಗ್ತವೆ. ಕೈ ಬೆರಳು ಸಂದಿ, ಹೊಟ್ಟೆ ಜಾಗದಲ್ಲಿ, ಕಾಲ್ಮಡಿ ಜಾಗದಲ್ಲಿ, ಕೈ ಮೇಲೆಲ್ಲ ಸಣ್ಣ ಸಣ್ಣ ಗುಳ್ಳೆ ಆಗ್ತವೆ. ರಾತ್ರಿ ತುಂಬ ಕೆರೆತ ಅಂದರೆ ತಿಂಡಿ ಜಾಸ್ತಿ ಆಗುತ್ತೆ. ಅದು ಕಣ್ಣಿಗೆ ಕಾಣಿಸೋದಿಲ್ಲ. ದೊಡ್ಡದು ಮಾಡಿದಾಗ ಈ ಥರ ಕಾಣಿಸುತ್ತೆ. ಇಚ್ ಮೈಟ್ ಅಂತ ಹೇಳಿ ಕರಿತೀವಿ. ಇದರಿಂದನೇ ಇದು ಹೇಗೆ ಒಬ್ಬರಿಂದ ಒಬ್ರಿಗೆ ಹೇಗೆ ಹರಡುತ್ತೆ ಅಂತ ಅಂದರೆ, ಹಾಸ್ಟೆಲ್ಗಳಲ್ಲಿ ಬೆಡ್ಸ್ ಶೇರ್ ಮಾಡೋದ್ರಿಂದ, ಕ್ಲಾತ್ಸ್ ಶೇರ್ ಮಾಡೋದ್ರಿಂದ, ಒಬ್ಬರೊಬ್ಬರು ಪರ್ಸ್ನಲ್ ಐಟಮ್ಸನ್ನು ಶೇರ್ ಮಾಡೋದ್ರಿಂದ, ಟವೆಲ್ಗಳನ್ನೆಲ್ಲ, ಅದರಿಂದ ಆಗುತ್ತೆ. ಇದನ್ನು ಹೇಗೆ ಪ್ರಿವೆಂಟ್ ಮಾಡ್ಬೋದು ಅಂತ ಅಂದರೆ, ಅದರಲ್ಲೂ ಪರ್ಮೆತ್ರಿನ್ ಅಂತ ಅಲ್ಲೊಂದು ಟ್ಯೂಬ್ ಇಟ್ಟಿದ್ದೀವಿ ನೋಡಿ. ಆ ಪರ್ಮೆತ್ರಿನ್ 5% ಕ್ರೀಮನ್ನು ಒಂದು ಪೂರ್ತಿ ಟ್ಯೂಬನ್ನು ಮೈ ತುಂಬ ಹಚ್ಕೊಂಡು ರಾತ್ರಿ ಬಿಟ್ಟು ಬೆಳಗ್ಗೆ ಎದ್ದು ಜಳಕ ಮಾಡಿದ್ರೆ ಕಡಿಮೆ ಆಗ್ತೈತಿ. ಕೆಲಮೈನ್ ಲೋಷನ್ನ ಮಾರನೇ ದಿವಸದಿಂದ ನಾವು ತಿಂಡಿ ಕಮ್ಮಿ ಆಗೋಕ್ಕೆ 2 ಹೊತ್ತು ಹಚ್ಕೊಳ್ಳೋಕೆ ಹೇಳ್ತೀವಿ. ಇದೆಲ್ಲ ಸ್ಕೇಬೀಸ್ ಅಂದರೆ ಕಜ್ಜಿಯ ಲಕ್ಷಣಗಳು, ಎಲ್ಲೆಲ್ಲಿ ಕಂಡು ಬರುತ್ತೆ, ಹೇಗೆ ಹರಡುತ್ತೆ ಅಂತ ಹೇಳ್ಕೊಂಡು. ಇಲ್ಲಿ ಮತ್ತು ಒಂದು ಮಾಡೆಲ್ ಮಾಡಿಟ್ಟಿದ್ದೀವಿ. ಒಂದು ತಲೆ ಕೂದಲನ್ನು ಹೇಗೆ ನೋಡ್ಕೊಬೇಕು, ಅದ್ರ ಸ್ವಚ್ಛತೆ ಹೇಗೆ ನೋಡ್ಕೊಬೇಕು, ಹೇಗೆ ಆರೈಕೆ ಮಾಡಬೇಕು ಅಂತ. ವಾರಕ್ಕೆ 2 ಸತಿ ತಲೆ ಸ್ನಾನ ಮಾಡಬೇಕು. ತಲೆ ಸ್ನಾನ ಮಾಡಬೇಕಾದ್ರೆ ಶ್ಯಾಂಪು ಹಚ್ಕೊಂಡು ತಲೆನ ಚೆನ್ನಾಗಿ ಮಸಾಜ್ ಮಾಡ್ಕೊಬೇಕು. ಅದಾದ ನಂತರ ಲಿವ್-ಇನ್ ಕಂಡೀಷ್ನರ್ ಯೂಸ್ ಮಾಡಬೇಕು. ಹೀಟ್, ಸ್ಟ್ರೇಟ್ನಿಂಗ್, ಕರ್ಲಿಂಗ್ ಅವೆಲ್ಲ ತುಂಬ ಅವಾಯ್ಡ್ ಮಾಡಬೇಕು. ಅದರಿಂದ ತುಂಬ ಕೂದಲು ಡ್ಯಾಮೇಜ್ ಆಗ್ತೈತಿ. ಆಮೇಲೆ ರಾತ್ರಿ ಮಲ್ಕೊಬೇಕಾದ್ರೆ ಸಿಲ್ಕ್ ಪಿಲ್ಲೋನೇ ಯೂಸ್ ಮಾಡಬೇಕು. ಅದರಿಂದ ಕೂದಲು ಡ್ಯಾಮೇಜ್ ಕಮ್ಮಿ ಆಗ್ತೈತಿ. ಆಮೇಲೆ 6 ರಿಂದ 8 ವಾರಕ್ಕೊಮ್ಮೆ ಕೂದಲು ತುದಿನ ಕಟ್ ಮಾಡಬೇಕು. ಟ್ರಿಮ್ಮಿಂಗ್ ಮಾಡೋಕ್ಕೆ ಹೇಳ್ತೀವಿ. ಆವಾಗವಾಗ ಕಲರಿಂಗ್, ಬ್ಲೀಚಿಂಗ್ ಮಾಡೋದು ತಲೆಗೆ, ಅದೆಲ್ಲ ಅವಾಯ್ಡ್ ಮಾಡಬೇಕು. ಮತ್ತು ಹೆಲ್ದಿ ಬ್ಯಾಲೆನ್ಸ್ಡ್ ಡಯಟ್ ತಿಂದರೆ ನಿಮ್ಮ ಕೂದಲು ಚೆನ್ನಾಗಾಗ್ತೈತಿ. ಆ ಹೆಲ್ದಿ ಬ್ಯಾಲೆನ್ಸ್ ಡಯಟನ್ನು ನಾವು ಇಲ್ಲಿ ತೋರಿಸಿದ್ದೀವಿ. ತಪ್ಪು ಇಲ್ಲ, ಅದು ತುಂಬ ಡ್ರೈನೆಸ್ ಕಾಸ್ ಮಾಡುತ್ತೆ, ಕೂದಲಿಗೆ ಡ್ಯಾಮೇಜ್ ಮಾಡುತ್ತೆ. ಡೈಲಿ ಹೇರ್ ವಾಶ್ ಯಾವತ್ತೂ ಮಾಡಬಾರ್ದು. ವಾರಕ್ಕೆ 2 ಸತಿ ಅಷ್ಟೇ ಮಾಡಬೇಕು. ಇದು ಫಾರ್ ಎವ್ರಿ ಒನ್. ಇದು ತಲೆ ಕೂದಲು ಆಹಾರ ಹೇಗೆ ನಮ್ಮ ಕೂದಲು ಬೆಳವಣಿಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಕೊಂಡು, ಈಟ್ ಸ್ಮಾರ್ಟ್, ಶೈನ್ ಬ್ರೈಟ್, ಇಟ್ ಇಸ್ ಅ ಹೇರ್ ಎಡಿಷನ್. ನಿಮಗೆ ಕೂದಲು ಉದ್ದ ಬೆಳಿಬೇಕು ಅಂತ ಅಂದರೆ ಪ್ರೋಟೀನ್ ರಿಚ್ ಇರೋ ಫುಡ್ ಅಂತ ಅಂದರೆ ತತ್ತಿ, ಯೋಗಟ್, ಚಿಕನ್, ಮಟನ್ ಅಂಥವೆಲ್ಲ ಜಾಸ್ತಿ ತಿಂದರೆ ಕೂದಲು ಉದ್ದ ಬೆಳಿತೈತಿ. ನಿಮ್ಮ ಕೂದಲು ದಪ್ಪ ಆಗಬೇಕು ಅಂತ ಅಂದರೆ ಐರನ್ ರಿಚ್ ಫುಡ್ ಅಂತ ಅಂದರೆ ಪಾಲಕ್, ಹಸಿರು ಸೊಪ್ಪು ತರಕಾರಿ, ಆಮೇಲೆ ಪಂಪ್ಕಿನ್, ಕುಂಬಳಕಾಯಿ ಬೀಜಗಳಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇರ್ತೈತಿ. ಆಮೇಲೆ ಧಾನ್ಯಗಳಲ್ಲಿ ಜಾಸ್ತಿ ಇರ್ತೈತಿ.
ನಿಮ್ಗೆ ಕೂದಲು ಡ್ಯಾಮೇಜ್ ಆಗೈತಿ ಅದನ್ನು ಪ್ರಿವೆಂಟ್ ಮಾಡಬೇಕು ಅಂತಂದರೆ ಜಿಂಕ್ ಮತ್ತು ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಜಾಸ್ತಿ ಇರೋಂಥ ಆಹಾರ ಅಂತ ಅಂದರೆ ವಾಲ್ನಟ್, ಮೀನು, ಆಮೇಲೆ ಚಿಯಾ ಸೀಡ್ಸ್ ಇವೆಲ್ಲ ಜಾಸ್ತಿ ತೊಗೊಂಡ್ರೆ ಕೂದಲು ಡ್ಯಾಮೇಜ್ ಆಗೋದ್ರಿಂದ ಪ್ರೊಟೆಕ್ಷನ್ ಆಗ್ತೈತಿ. ನಿಮ್ಗೆ ಡ್ರೈನೆಸ್ ಪ್ರಿವೆಂಟ್ ಮಾಡಬೇಕು ಅಂತ ಅಂದರೆ ವೈಟಮಿನ್ ಎ ಮತ್ತು ಸಿ ರಿಚ್ ಇರೋವಂಥ ಆಹಾರ ತೊಗೊಬೇಕು. ಅದ್ಯಾವುದಂತ ಅಂದರೆ ಕ್ಯಾರೆಟ್, ಗೆಣಸು, ಸಿಹಿಗೆಣಸು, ಸ್ಟ್ರಾಬೆರಿ, ಆರೆಂಜಸ್, ಆಮೇಲೆ ಪೇರಳೆ ಹಣ್ಣು, ಆಮೇಲೆ ಬ್ರಾಕೊಲಿ, ಇವೆಲ್ಲೆಲ್ಲ ವೈಟಮಿನ್ ಸಿ, ಎ ರಿಚ್ ಇರುತ್ತೆ. ಥ್ಯಾಂಕ್ ಯು.